ಇವತ್ತು ನಾವು ಇಂಗ್ಲಿಷಿನಲ್ಲಿ ಸಿಂಗುಲರ್ ಅಂಡ್ ಪ್ಲೂರಲ್ ಕಲಿಯೋಣ. ಸಿಂಗುಲರ್ ಅಂದ್ರೆ ಏನು? ಏಕವಚನ ಬಹುವಚನ. ಸಿಂಗುಲರ್ ಅಂದ್ರೆ ಏಕವಚನ, ಪ್ಲೂರಲ್. ಸಿಂಗುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂದ್ರೆ ಬಹುವಚನ. ಯಾರು ವರ್ಡ್ಸ್ ಹಾಕಿದ್ರೆ ಸಿಂಗುಲರ್ ಅಲ್ಲಿ ಒಂದು ಹ್ಯಾಂಡ್. ಸಿಂಗುಲರ್ ಪ್ಲೂರಲ್ ಇದು ಸಿಂಗುಲರ್. ಹ್ಯಾಂಡ್ ಅಂದ್ರೆ ಕೈ, ಹ್ಯಾಂಡ್ಸ್ ಅಂದ್ರೆ ಕೈಗಳು. ಪ್ಲೂರಲ್ ಅಲ್ಲಿ ಏನಪ್ಪ ಅದು? ಹ್ಯಾಂಡ್, ಹ್ಯಾಂಡ್ಸ್ ಅಂತ. ಸಿಂಗುಲರ್ ಅಲ್ಲಿ ಹ್ಯಾಂಡ್, ಪ್ಲೂರಲ್ ಅಲ್ಲಿ ಹ್ಯಾಂಡ್ಸ್. ಬುಕ್, ಬುಕ್ಸ್. ಪ್ಲೂರಲ್ ಅಲ್ಲಿ ಏನು? ಬುಕ್ಸ್. ಚೇರ್, ಚೇರ್ಸ್. ಡೋರ್, doors. Lip, lips. Next one. Bottle, bottles. Vans, bag, bags. ನೋಡ್ರಿ, ಸಿಂಗುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂದ್ರೆ ಬಹುವಚನ. ಒಂದನೇದು ಬರ್ತೀವಿ ಹ್ಯಾಂಡ್. ಹ್ಯಾಂಡ್ ಸಿಂಗುಲರ್ ಅಲ್ಲಿ ಇದ್ದಾಗ ಪ್ಲೂರಲ್ ಅಲ್ಲಿ ಏನಾಗ್ತದ? ಹ್ಯಾಂಡ್ಸ್. ಎರಡನೇದು ಬುಕ್. ಬುಕ್ ಸಿಂಗುಲರ್ ಅಲ್ಲಿ ಅದ, ನಾವು ಪ್ಲೂರಲ್ ಅಲ್ಲಿ ಬಂದಾಗ ಬುಕ್ಸ್ ಅಂದ್ರೆ ಪುಸ್ತಕಗಳು. ನೆಕ್ಸ್ಟ್ ಚೇರ್. ಚೇರ್ ಅಂದ್ರೆ ಕುರ್ಚಿ, ಸಿಂಗುಲರ್ ಅಲ್ಲಿ ಇತ್ತು. ಕುರ್ಚಿಗಳು ಬರೀಬೇಕಾಗ ಪ್ಲೂರಲ್ ಅಲ್ಲಿ ಚೇರ್ಸ್. ಡೋರ್ ಸಿಂಗುಲರ್ ಅಲ್ಲಿ ಡೋರ್, ಪ್ಲೂರಲ್ ಅಲ್ಲಿ ಡೋರ್ಸ್. ಲಿಪ್ ಸಿಂಗುಲರ್ ಅಲ್ಲಿ ಲಿಪ್ ಆಯ್ತು, ಪ್ಲೂರಲ್ ಅಲ್ಲಿ ಬರೀಬೇಕಾಗ ಲಿಪ್ಸ್. ನೆಕ್ಸ್ಟ್ ಬಾಟಲ್. ಇದು ಸಿಂಗುಲರ್ ವರ್ಡ್ ಬಾಟಲ್, ಪ್ಲೂರಲ್ ಅಲ್ಲಿ ಬಾಟಲ್ಸ್. ವ್ಯಾನ್ ಅಂದ್ರೆ ಸಿಂಗುಲರ್ ಅಲ್ಲಿ ಇತ್ತು, ನಾವು ವ್ಯಾನ್ಸ್ ವಾಹನಗಳು ಬೇಕಾಗಲ್ಲ, ನಾವು ಪ್ಲೂರಲ್ ಅಲ್ಲಿ ಬರೀಬೇಕಾದ್ರೆ ವ್ಯಾನ್ಸ್. ನೆಕ್ಸ್ಟ್ ಬ್ಯಾಗ್. ಬ್ಯಾಗ್ ಸಿಂಗುಲರ್ ಅಲ್ಲಿ ಬ್ಯಾಗ್ ಅಂದಾಗ ಪ್ಲೂರಲ್ ಅಲ್ಲಿ ಬ್ಯಾಗ್ಸ್. ಅಂದ್ರೆ ಒಂದು, ಪ್ಲೂರಲ್ ಅಲ್ಲಿ ಎರಡು. ಒಂದಕ್ಕಿಂತ ಹೆಚ್ಚಿದ್ದಾಗ ಪ್ಲೂರಲ್ ಅಲ್ಲಿ ಏಕವಚನ ಮತ್ತು ಬಹುವಚನಗಳ ಶಬ್ದಗಳು.